ನಮಸ್ಕಾರ, ನಾನು ಲಹರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ 2025 ಫೌಂಡೇಶನ್ CA ಫೌಂಡೇಶನ್ ಎಕ್ಸಾಮ್ ಬರೋರಿಗೆ ಲಾ 1.5 ಡೇಲಿ ಹೇಗೆ ಎಲ್ಲವನ್ನು ಕವರ್ ಮಾಡೋ ತರ ಟೈಮ್ ನ ಸೆಟ್ ಮಾಡ್ಕೊಳೋದು ಅಂತ ಹೇಳ್ತೀನಿ. ನಿಮ್ಗೆ ಆಗೋದು 100% ಎಫರ್ಟ್ ಹಾಕ್ಬಿಡಿ. ಎಕ್ಸಾಮ್ ಅಕೌಂಟ್ಸ್ ಮುಗಿಸ್ಕೊಂಡು ಬಂದು ಆನ್ಸರ್ಸ್ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ. ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತೀನಿ, ಐ ಆಮ್ ವೆರಿ ಸೀರಿಯಸ್. ಆನ್ಸರ್ಸ್ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ತಲೆಯಲ್ಲಿ ಏನೇನೋ ಹೋಗ್ತಾ ಇರುತ್ತೆ. ಅವರು ಒಂದಷ್ಟು ಆನ್ಸರ್ಸ್ ಅದೋಯ್ತು ಇದೋಯ್ತು ಅಂದ್ರೆ ಇನ್ನ ಒಂದ್ ಸ್ವಲ್ಪ ಪ್ರೆಷರ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್, ಮೆಂಟಲ್ ಸ್ಟೇಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಆನ್ಸರ್ಸ್ ಎಲ್ಲ ಚೆಕ್ ಮಾಡಕ್ ಹೋಗ್ಬೇಡಿ. ಸೊ 16 ನೀವೊಂದು 5 o'clock ಎಕ್ಸಾಮ್ ಮುಗಿತಂದ್ರೆ 6:30 ಬಂದಿರ್ತೀರಾ. ಹೆಡ್ ಬಾತ್ ಫ್ರೆಶ್ ಆಗ್ಬೋದು, ನೀವು ಸ್ವಲ್ಪ ಬ್ರೈನು ಬಾಡಿ ಎಲ್ಲ ಫ್ರೆಶ್ ಆಗಿ ಕೂತ್ಕೋಬಹುದು. ಕಂಪನೀಸ್ ಅಕೌಂಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, IRF ಇಂಡಿಯನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್, LLP, ಸ್ವಲ್ಪ ಇದ್ರ ಜೊತೆಲಿ ಒಂದು ನಿಮ್ಗೆ ಯಾವ ತರ ನಿಮ್ಗೆ ಎಷ್ಟು ಕ್ವಶನ್ ಬೇಕೋ ಅಷ್ಟು ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಐ ವುಡ್ ಸೇ ಒಂದು 4-5 ಮಾಡಿ. RTP ಇಲ್ಲಾಂದ್ರೂ MTPs ನೋಡ್ಕೊಳ್ಳಿ. PYQs ನೀವು ಇದೆಲ್ಲ ಕ್ವಶನ್ಸ್ ರಿವಿಷನ್ ಮಾಡ್ಯೂಲ್ ಇಟ್ಕೊಂಡು ಮಾಡ್ತಾ ಇರ್ತೀರಲ್ಲ, ಮಾಡ್ಯೂಲ್ನೇ ಹೆಚ್ಚಿಗೆ ಓದ್ತಾ ಇರೋದ್ರ ಜೊತೆಲಿ ಒಂದ್ PYQ ತಗೊಳ್ಳಿ, ಕ್ವಶನ್ ಓದಿ, ಕೇಸ್ ಸ್ಟಡಿ ಓದಿ. ಈ ಕೇಸ್ ಸ್ಟಡಿಗೆ ಯಾವ್ದು ಪ್ರಾವಿಷನ್ ಹಾಕ್ಬೇಕು ಅಂತ ಯೋಚನೆ ಮಾಡಿ. ನೀವು ಆನ್ಸರ್ಸ್ ಎಲ್ಲಾನು ಓದ್ತಾನೆ ಇರ್ತೀರ. ಯು ಫರ್ಗೆಟ್ ಕೇಸ್ ಸ್ಟಡಿನ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ. ಇಷ್ಟೆಲ್ಲ ರಿವಿಷನ್ ಮಾಡಿರ್ತೀರ. ಆಕ್ಚುಲಿ ಫಸ್ಟ್ ಅಟೆಂಪ್ಟ್ ಇರೋದು ನಾನು ಹೇಳ್ತಾ ಇರೋದು. ಕ್ವಶನ್ ಪೇಪರ್ ತಗೊಳ್ಳಿ, ಆನ್ಸರ್ ಏನ್ ಬರುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ, ಯಾವ್ದು ಅಂತ. ಓಕೆ, ಇದು ಬರ್ಬೋದು ಅಂತ ಅನ್ಕೊಂಡು ನೆಕ್ಸ್ಟ್ ನೀವು ಕೀ ಆನ್ಸರ್ ತೆಗ್ದ್ಬಿಟ್ಟು ನೋಡಿ, ಓಕೆ ನಾನು ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿ ಆನ್ಸರ್ ಥಿಂಕ್ ಮಾಡ್ತಾ ಇದ್ದೆ ಅಂತ ಅದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ 16th ಇದಿಷ್ಟು ಟಾಪಿಕ್ಸ್: ಕಂಪನೀಸ್ ಅಕೌಂಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, IRF, LLP. ಇದ್ರ ಜೊತೆ ಒಂದ್ ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಜೊತೆಗೆ ಸೇರಿಸ್ಕೊಳ್ಳಿ. 17th ಸೇಲ್ ಆಫ್ ಗೂಡ್ಸ್ ಆಕ್ಟ್, ಸೋಗಾ, ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, ಕಾಂಟ್ರಾಕ್ಟ್ ಆಕ್ಟ್. ಒಂದು ಫುಲ್ ಡೇ ಬೇಕಲ್ವಾ, ಎಷ್ಟು ಮಾಡಿದ್ರು ಸಾಕಾಗಲ್ಲ ಕಾಂಟ್ರಾಕ್ಟ್ ಆಕ್ಟ್. ಸೊ ಅದನ್ನು ಕಾಂಟ್ರಾಕ್ಟ್ ಆಕ್ಟ್ ಮುಗಿಸ್ಕೊಳ್ಳಿ. ಎಲ್ಲಾನು ಓದಿದ್ರೆ ಬೆಸ್ಟ್. ಬಟ್ ಇನ್ ಕೇಸ್ ಯಾವ್ದಾದ್ರು ಟಾಪಿಕ್ LLP ಅನ್ಕೊಳ್ಳಿ, ಅಥವಾ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಯಾವ್ದೋ ಒಂದು ಯೂನಿಟೋ 2 ಯೂನಿಟೋ ಅನ್ಕೊಳ್ಳಿ, ಅಥವಾ IRF ಆಕ್ಚುಲಿ ಈಸಿ, ಸ್ವಲ್ಪ ರಕ್ಟಾಫಿಕೇಶನ್ ಬೇಕಷ್ಟೇ, ಸ್ವಲ್ಪ ಬೈ ಹ್ಯಾಟ್ ಮಾಡ್ಕೊಂಡು ಹೋಗಿ ಅಂತ ಇದೀನಿ ಅಷ್ಟೇ. 17th ಅಷ್ಟೇ. ಇದ್ರ ಜೊತೆ ಸ್ವಲ್ಪ 1-2 ಕ್ವಶನ್ ನಿಮ್ಗೆ ಯಾವ್ದು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ಸುತ್ತೆ, ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್, 1-2 ಕೇಸ್ ಸ್ಟಡಿ, ಪ್ರಾವಿಷನ್ಸ್ ಎಲ್ಲ ಚೆನ್ನಾಗಿ. ಸೆಕ್ಷನ್ ನಂಬರ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ರಾಂಗ್ ಬರಿಬೇಡಿ. ಜಾಸ್ತಿ ಸೆಕ್ಷನ್ ನಂಬರ್ ಬೈ ಹಾರ್ಟ್ ಮಾಡ್ಬೇಕಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇದಿಷ್ಟು ಟಾಪಿಕ್ಸ್ ಈಗ ಫೋಟೋಲ್ ಕಾಣಿಸ್ತಿದ್ಯಲ್ಲ, ಅದಷ್ಟು ಟಾಪಿಕ್ಸ್ ಒಂದ್ಸಲ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ. ಇಷ್ಟು ದಿನ ಇದೇ ಟಾಪಿಕ್ಸ್ ನ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಬಟ್ ಎಲ್ಲ ಮಾಡೆಲ್ ಇಟ್ಕೊಂಡು ಮಾಡ್ತಾ ಇರ್ತೀರಾ. ಬಟ್ ಐ ಫೀಲ್ ದೀಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. 18th ನೀವು ಇದೆಲ್ಲ ರಿವಿಷನ್ ಮಾಡೋದ್ರ ಜೊತೆಗೆ ವಾರ್ಮ್ ಅಪ್ ಸೆಷನ್ ತಗೊಳ್ಳಿ. ನೀವು ಐ ಗೆಸ್ ನೀವು ಯಾವ ಫ್ಯಾಕಲ್ಟಿನ ಫಾಲೋ ಮಾಡ್ತಾರೆ ಅದು ತಗೊಳ್ಳಿ. ಇನ್ ಕೇಸ್ ಯಾರು ಗೊತ್ತಿಲ್ಲ ಅಂದ್ರೆ CA ಗುರುಪ್ರೀತ್ ಸರ್ನ ಅವ್ರದ್ದು ವಾರ್ಮ್ ಅಪ್ ಸೆಷನ್ ನೋಡ್ಬೋದು. ಅಂಡ್ ಕೇಸ್ ಸ್ಟಡಿ ಸ್ವಲ್ಪ ಯಾವ್ದಾವ್ದು ಇಂಪಾರ್ಟೆಂಟ್ ಮಾರ್ಕ್ ಮಾಡಿರ್ತಾರೆ ಅದು ನೋಡ್ಕೊಳ್ಳಿ. ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಜಾಸ್ತಿ ತಲೆ ಕೆಡ್ಸ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕೂ ಮುಂಚೆ ಓದ್ತಾನೆ ಇರ್ತೀನಿ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಕಾಮಾಗಿ ಇಟ್ಕೊಳ್ಳಿ, ಪೀಸ್ ಆಗಿ. ಕೆಲವೊಂದು ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡಿರ 15 minutes ಅಲ್ಲಿ ಅಗೇನ್ ಫಸ್ಟ್ 15 minutes ಅಲ್ಲಿ ನಿಮ್ಗೆ ರೀಡಿಂಗ್ ಟೈಮ್ ಕೊಟ್ಟಾಗ ಯಾವ್ದು ಒಂದು ಕ್ವಶನ್ ನೀವು ಬರೆಯಲ್ಲ ಅಂತ ಎಲಿಮಿನೇಟ್ ಮಾಡಬೇಕು. 15 minutes ಅಲ್ಲಿ ದ ಒನ್ ಜಾಬ್ ನೀವು ಅದ್ ಮಾಡ್ಬೇಕಾಗಿರೋದಾದ್ರೆ ಒಂದು ಕ್ವಶನ್ ನಾನು 20 marks ಅಟೆಂಡ್ ಮಾಡಲ್ಲ ಅಂತ ಪಕ್ಕಕ್ಕೆ ಇಟ್ಬಿಡ್ಬೇಕು. ಸೊ ಎಕ್ಸಾಮ್ 3 hours ಅಲ್ಲಿ ನಿಮ್ಗೆ ಅದೊಂದು ಟಾರ್ಚರ್ ಇರಲ್ಲ. ಯಾವ್ದು ಓದ್ಬೇಕು, ಇದು ಕಷ್ಟ ನಂಗೆ ಬರಲ್ಲ, ಅದ್ ಕಷ್ಟ ಬರಲ್ಲ. ಸೊ 2 ಕ್ವಶನ್ ಅಲ್ಲಿ ಇದ್ಬಿಡ್ತಾರೆ. ಎಕ್ಸಾಮ್ ಬರಿಬೇಕಾದ್ರೆ ಇದು ಈಸಿ, ಇದ್ ನೆನಪಾದ್ರೆ ಅದ್ ಬರ್ತೀನಿ, ಇಲ್ಲಾಂದ್ರೆ ಅದ್ ಬರಿತೀನಿ ಅಂತ ಹಂಗೆಲ್ಲ ಇಟ್ಕೊಂಡು ಹೋಗ್ಬೇಡಿ. 15 minutes ಅಲ್ಲಿ ಫಸ್ಟೇ ಇದು ಬರೆಯಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಐ ಹೋಪ್ ಮತ್ತೆ ಹೇಳ್ತೀನಿ, ಇದೇ ನಿಮ್ದು ಲಾಸ್ಟ್ ಅಟೆಂಪ್ಟ್ ಆಗಿರ್ಬೇಕು ಅಂತ ನಾನು ಪ್ರೇ ಮಾಡ್ತೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಪ್ರಿಪರೇಷನ್. ಹ್ಯಾಪಿ ಸ್ಟಡಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.